ನಮಸ್ತೆ ಫ್ರೆಂಡ್ಸ್, SLV ಜಾಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನಲ್ಲಿ ನೇಮಕಾತಿ ನಡೀತಾ ಇದೆ. ಇದು ಯಾವ ಹುದ್ದೆಗಳೆಂದು ತಿಳಿದುಕೊಳ್ಳೋಣ. ಆಫೀಸರ್ ಸ್ಕೇಲ್ 1 ಕೇಡರ್ನಲ್ಲಿ ಸ್ಪೆಷಲಿಸ್ಟ್ ಹುದ್ದೆಗಳು ಕರೆದಿದ್ದಾರೆ. ಅದರಲ್ಲಿ ಚಾರ್ಟೆಡ್ ಅಕೌಂಟೆಂಟ್ 25 ಹುದ್ದೆಗಳು, ಕಾನೂನು ಅಧಿಕಾರಿ 10 ಹುದ್ದೆಗಳು, ತಜ್ಞ ಅಧಿಕಾರಿ 10 ಹುದ್ದೆಗಳು, IT ತಜ್ಞ 30 ಹುದ್ದೆಗಳು, ಟೋಟಲ್ ಒಟ್ಟು 75 ಹುದ್ದೆಗಳು ಖಾಲಿ ಇರುತ್ತವೆ ಅಂತ ತಿಳಿಸಿರುತ್ತಾರೆ. ಶೈಕ್ಷಣಿಕ ವಿದ್ಯಾರ್ಹತೆ, ಇದು ಚಾರ್ಟೆಡ್ ಅಕೌಂಟೆಂಟ್ ಹುದ್ದೆಗೆ CA ಮೊದಲ 3 ಪ್ರಯತ್ನಗಳಲ್ಲಿ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ತೇರ್ಗಡೆ ಹೊಂದಿದವರು ಅರ್ಜಿ ಹಾಕಬಹುದು. ಅದೇ ರೀತಿ ಕಾನೂನು ಅಧಿಕಾರಿ ಮಾಸ್ಟರ್ ಆಫ್ ಲಾ LLM ಶ್ರೇಣಿ 1 ಕಾಲೇಜ್ ಆರ್ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವೀಧರರಾಗಿರಬೇಕಂತ ತಿಳಿಸಿರುತ್ತಾರೆ. ತಜ್ಞ ಅಧಿಕಾರಿ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ MBA, ಇದು ಕೂಡ ಶ್ರೇಣಿ 1 ಕಾಲೇಜ್ ಆರ್ ವಿಶ್ವವಿದ್ಯಾಲಯದಿಂದ ಪದವೀಧರ ಆಗಿರಬೇಕೆಂದು ಕೇಳಿದ್ದಾರೆ. IT ತಜ್ಞ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ BE IT, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ MCA, ಮಾಸ್ಟರ್ ಆಫ್ ಟೆಕ್ನಾಲಜಿ MTech IT, ಶ್ರೇಣಿ 1 ಕಾಲೇಜ್ ಆರ್ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದವರು ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. ಇದರಲ್ಲಿ 2024-25 ಬ್ಯಾಚ್ಗಳ ಅಭ್ಯರ್ಥಿಗಳಂತೇಳಿ ಕೊಟ್ಟಿದ್ದಾರೆ. ಒಟ್ಟು 70% ಅಂಕಗಳೊಂದಿಗೆ 2024-25 ಬ್ಯಾಚ್ಗಳ ಅಭ್ಯರ್ಥಿಗಳಂತೇಳಿ ಸ್ಪೆಷಲ್ ಆಗಿ ಕೊಟ್ಟಿರುತ್ತಾರೆ. ಇದು ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ, ಅರ್ಹ ಅಭ್ಯರ್ಥಿಗಳು 25/3/2025 ವೆಬ್ಸೈಟ್ https://karnatakabank.com/careers ನಲ್ಲಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದೆಂದು ತಿಳಿಸಿರುತ್ತಾರೆ. ಆಯ್ಕೆ ಪ್ರಕ್ರಿಯೆ, ಅಭ್ಯರ್ಥಿಗಳು ಅರ್ಹತಾ ಮಾನದಂಡಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಸಂದರ್ಶನಕ್ಕೆ ಕರೆದು ಆಯ್ಕೆ ಮಾಡಿಕೊಡಲಾಗುವುದೆಂದು ತಿಳಿಸಿರುತ್ತಾರೆ. ವೇತನ, ಪ್ರಸ್ತುತ ಅಧಿಕಾರಿಗಳ ಸ್ಕೇಲ್ 1ಗೆ ತಿಂಗಳಿಗೆ 48,480 ರೂಪಾಯಿ ವೇತನ ಅಂತೇಳಿ ಕೊಟ್ಟಿರುತ್ತಾರೆ. ಅದು ಕಾಲಕಾಲಕ್ಕೆ ಟೋಟಲ್ 48,480 ರೂಪಾಯಿಲಿಂದ 85,920 ರೂಪಾಯಿ ಎಂದು ಕೊಟ್ಟಿರುತ್ತಾರೆ. ಅಧಿಕಾರಿ ಸ್ಕೇಲ್ 1 ಸಹ ಕಾಲಕಾಲಕ್ಕೆ ಜಾರಿಯಲ್ಲಿರುವ ನಿಯಮಗಳ ಪ್ರಕಾರ ಹೆಚ್ಚಾಗುತ್ತದೆ ಎಂದು ತಿಳಿಸಿರುತ್ತಾರೆ. ಪ್ರಸ್ತುತ CTC ಮೆಟ್ರೋ ಕೇಂದ್ರಗಳಲ್ಲಿ ತಿಂಗಳಿಗೆ ಸರಿಸುಮಾರು 1,21,000 ಆಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ಅದೇ ರೀತಿಯಾಗಿ ನೇಮಕಾತಿ, ಆಯ್ಕೆಯಾದ ಅಭ್ಯರ್ಥಿಗಳು ತರಬೇತಿ ಮಂಗಳೂರಿನಲ್ಲಿ ನಡೆಯುತ್ತದೆ. ಅಲ್ಲೇ ತಮ್ಮ ಸ್ವಂತ ಖರ್ಚಿನಲ್ಲಿ ಇಂಡಕ್ಷನ್ ತರಬೇತಿ ಕಾರ್ಯಕ್ರಮಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಅಧಿಸೂಚನೆಯನ್ನು ನೋಡಿಕೊಳ್ಳತಕ್ಕದ್ದು. ಧನ್ಯವಾದಗಳು.